ಬಲ್ಲ ಮೂಲಗಳಿಂದ ಬಂದ ಮಾಹಿತಿ ತೆರೆಮರೆ ನಾಟಕದಲ್ಲಿ ಕಂಡಿದ್ದು ಕೇಳಿದ್ದು ರಾಜಕೀಯ ಪಕ್ಷಗಳ ಒಳಗೊಂದು ಇಣುಕು ನೋಟ ಇದು ಒಳ ನೋಟ. ನಾನು ಶ್ರೀಪಾದ್ ಪಾಟೀಲ್. ಈಗ ಟಾಪ್ ಸ್ಟೋರೀಸ್ ಅನ್ನು ನೋಡ್ತಾ ಹೋಗೋಣ. ಟಾಪ್ ಸ್ಟೋರಿ ನಂಬರ್ 1, ಹೈಕಮಾಂಡ್ 3 ಸೂತ್ರ. ಯಾವಾಗ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೋ, ನಾವು ಯಾವಾಗ ಮಂತ್ರಿ ಗದ್ದುಗೆ ಮೇಲೆ ಕೂರ್ತೇವೋ, ಆಕಾಂಕ್ಷಿಗಳ ಕನಸು ಹೇಗಿದೆ ಅಂತ ಟಾಪ್ ಸ್ಟೋರಿ ನಂಬರ್ 1 ಅಲ್ಲಿ ನೋಡೋಣ. ಏನೆಲ್ಲ ಪ್ರಯತ್ನಗಳಾಗ್ತಾ ಇದೆ, ಲಾಬಿಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ. ಇನ್ನು 2ನೇ ಸ್ಟೋರಿ, ಎಲ್ರಿಗೂ ಗೊತ್ತಿಲ್ಲ ಟೈಟಲ್. ಏನಿದು ಎಲ್ಲರಿಗೂ ಗೊತ್ತಿಲ್ಲ 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 ಅನ್ನುವಂಥ ಮಾತು? ಈ ಹಿಂದೆ ನೀವು ನೆನಪಿರ್ಬೋದು, ನಿಮಗೆ ಏನು ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದವ್ರು ಯಾರು? ಸಿದ್ದರಾಮಯ್ಯ CM ಆಗಿದ್ದಾಗ ಒಬ್ಬ ಸಚಿವರನ್ನ ಪದೇ ಪದೇ ಗೊತ್ತಿಲ್ಲ ಮಿನಿಸ್ಟರ್ ಅಂತ ಟ್ರೋಲ್ ಮಾಡ್ತಾ ಇದ್ರು. ಆದರೆ ಈಗ ಸಚಿವ ಸಂಪುಟ ವಿಸ್ತರಣೆ ವಿಷಯದಲ್ಲಿ ಗೊತ್ತಿಲ್ಲ ಅನ್ನೋದು ಎಲ್ರಿಗೂ ಕೂಡ ಕಾಮನ್. ಹಾಗಿದ್ರೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ ಟಾಪ್ ಸ್ಟೋರಿ ನಂಬರ್ 2ರಲ್ಲಿ. ಇನ್ನು 3ನೇ ಸ್ಟೋರಿ, ಅಸಮನ್ವಯ ಇಬ್ಬರಿಗೂ ಅನ್ವಯ. ಸಮನ್ವಯ ಅನ್ನುವಂಥದ್ದನ್ನು ಕೇಳಿವಿ. ಇದೇನಿದು ಅಸಮನ್ವಯ ಅಂದರೆ ಸಮನ್ವಯ ಇಲ್ಲದೆ ಇರೋದು ಅಂತ. ಎತ್ತು ಸ್ವಿಮ್ಮಿಂಗ್ ಪೂಲ್ಗೆ ಹೇಳಿದ್ರೆ ಕೋಣ ಆಫ್ ರೋಡ್ಗೆ ಎಳೀತು ಅನ್ನೋ ಹಂಗಾಗಿದೆ ಈ JDS ಹಾಗೂ BJP ನಾಯಕರ ಅಲ್ಗರಿದಮ್. ಅದು ಏನು ಅಂತ 3ನೇ ಸ್ಟೋರಿಯಲ್ಲಿ ನೋಡೋಣ. ಈಗ ಸ್ಟೋರಿ ನಂಬರ್ 1 ನೋಡಿ. ಯಾವಾಗ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೋ, ನಾವು ಯಾವಾಗ ಮಂತ್ರಿ ಗದ್ದುಗೆ ಮೇಲೆ ಕೂರ್ತೇವೋ, ವಿಧಾನಸೌಧದ ಯಾವ ಕೊಠಡಿಯಲ್ಲಿ ಕೂತ್ರೆ ಒಳ್ಳೆಯದು, ಆಕಾಂಕ್ಷಿಗಳ ಕನಸು ಹೇಗಿದೆ ನೋಡ್ಕೊಂಬರೋಣ ಟಾಪ್ ಸ್ಟೋರಿ ನಂಬರ್ 1ಅಲ್ಲಿ. ಕ್ಯಾಬಿನೆಟ್ ವಿಸ್ತರಣೆಗೆ ಹೈಕಮಾಂಡ್ ಸೂತ್ರ. ಮಂತ್ರಿ ಗದ್ದುಗೆ ಏರಲು ಆಕಾಂಕ್ಷಿಗಳ ಕಾತರ. ಸಿಎಂ DK ಶಿವಕುಮಾರ್ 2.0 ಕ್ಯಾಬಿನೆಟ್ಗೆ ಶುಭ ಮುಹೂರ್ತ ಕೂಡಿ ಬಂದಿದೆ. ಸೋಮವಾರ ಪದಗ್ರಹಣ ಸಮಾರಂಭ ನಡೆಯಲಿದೆ. ಆಕಾಂಕ್ಷಿಗಳಲ್ಲಿ ಆತುರ ಜೋರಾಗಿದೆ. ಸಚಿವ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ 3 ಸೂತ್ರಗಳನ್ನ ರೆಡಿ ಮಾಡಿದೆ. ಅದು ಮಂತ್ರಿ ಗದ್ದುಗೆ ಏರಬೇಕೆಂಬ ಆಸೆ ಹೊಂದಿರುವ ಶಾಸಕರ ಎದೆಯಲ್ಲಿ ಡಬಡಬ ಹೆಚ್ಚು ಮಾಡಿದೆಯಂತೆ. ಫೈಟರ್, ವರ್ಕರ್, ಕಾಂಟ್ರಿಬ್ಯೂಟರ್ ಇವು ಕಾಂಗ್ರೆಸ್ ಹೈಕಮಾಂಡ್ನ ಹೊಸ ಸೂತ್ರ. ಈಗಾಗಲೇ ದೆಹಲಿ ಅಂಗಳದಲ್ಲಿ ಈ ಸೂತ್ರಗಳ ಬಗ್ಗೆ ಚರ್ಚೆ ಮುಗಿದಿದ್ರು ಸಚಿವರ ಪಟ್ಟಿ ಇನ್ನೂ ಅಧಿಕೃತವಾಗಿ ಹೊರಬಿದ್ದಿಲ್ಲ. ಪಟ್ಟಿ ಬರೋದು ಬರಲಿ, ನಾವು ನಮ್ಮ ತಯಾರಿ ಮಾಡ್ತೇವೆ ಎಂಬ ಉತ್ಸಾಹ ಸಚಿವಗಿರಿ ಪಕ್ಕಾ ಆಗುವ ಮುನ್ನವೇ ಆಕಾಂಕ್ಷಿಗಳು ಅತಿ ಆತ್ಮವಿಶ್ವಾಸದಲ್ಲಿದ್ದಾರೆ. ಹೇಗಿದೆ ಸಚಿವ ಸ್ಥಾನ ಹೆಚ್ಚುವರಿ ಹುದ್ದೆ ಆಕಾಂಕ್ಷಿಗಳ ಆತುರ ಅನ್ನೋದನ್ನ ನೋಡೋದಾದ್ರೆ, ಮಂತ್ರಿ ಗದ್ದುಗೆ ಏರುವ ಮುನ್ನವೇ ಸೋಷಿಯಲ್ ಮೀಡಿಯಾದಲ್ಲಿ ಆಕಾಂಕ್ಷಿಗಳು ಹವಾ ಕ್ರಿಯೇಟ್ ಮಾಡುತ್ತಿದ್ದಾರೆ. ಹೈಕಮಾಂಡ್ ಅಧಿಕೃತವಾಗಿ ಪಟ್ಟಿ ಬಿಡುಗಡೆ ಮುನ್ನವೇ ಫುಲ್ ಆಕ್ಟಿವ್ ಆಗಿದ್ದಾರೆ. ಉಪಮುಖ್ಯಮಂತ್ರಿ ಗದ್ದುಗೆ ಅಲಂಕರಿಸುವ ಬಗ್ಗೆ ಬೆಂಬಲಿಗರು ಪೋಸ್ಟ್ ಮಾಡುತ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ನಾಯಕರ ಪರ ಬ್ಯಾಟ್ ಬೀಸುತ್ತಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಪರ ಅಭಿಮಾನಿಗಳು ಪೋಸ್ಟ್ ಮಾಡಿದ್ದಾರೆ. ನಾನೇ ಸಚಿವ ಎಂದು ಅಧಿಕಾರಿಗಳ ಮುಂದೆ ಕೆಲ ಶಾಸಕರು ಪೋಸ್ಟ್ ಕೊಡ್ತಿದ್ದಾರಂತೆ. ಹಿರಿಯ ಅಧಿಕಾರಿಗಳ ಮುಂದೆ ಹೇಳಿಕೊಂಡಿದ್ದಾರಂತೆ. ನಾನು ಇಲಾಖೆ ಜವಾಬ್ದಾರಿ ವಹಿಸಿಕೊಳ್ಳುತ್ತೇನೆ ಅಂತ ಶಾಸಕರು ಹೇಳಿಕೊಳ್ಳುತ್ತಿದ್ದಾರಂತೆ. ವಿಧಾನಸೌಧದಲ್ಲಿ ಯಾವ ರೂಮ್ನಲ್ಲಿ ಕೂರಬೇಕೆಂಬ ಕಾತುರದಲ್ಲಿರುವ ಆಕಾಂಕ್ಷಿಗಳು ಆಪ್ತರಲ್ಲೂ ಅತಿ ಆತ್ಮವಿಶ್ವಾಸ ತುಂಬಿದ್ದಾರಂತೆ. ಕಾಂಗ್ರೆಸ್ ಸಿದ್ಧಾಂತವನ್ನ ಬಲವಾಗಿ ಪ್ರತಿಪಾದಿಸುವವರು ವಿರೋಧ ಪಕ್ಷಗಳ ನಾಯಕರ ಮಾತಿನ ದಾಳಿ ಎದುರಿಸುವವರಿಗೆ ಸ್ಥಾನ ನೀಡುವ ಬಗ್ಗೆ ಚರ್ಚೆ ನಡೆಸಲಾಗಿದೆಯಂತೆ. ಸಾರ್ವಜನಿಕವಾಗಿ ಸರ್ಕಾರದ ಪರ ಪ್ರಬಲ ಧ್ವನಿಯಾಗಿ ನಿಲ್ಲುವವರು, ಮಾಧ್ಯಮಗಳ ಮುಂದೆ ನಿರರ್ಗಳವಾಗಿ ಮಾತನಾಡುವ ಸಾಮರ್ಥ್ಯ ಹೊಂದುವವರಿಗೆ ಪಟ್ಟ ಕಟ್ಟುವ ಬಗ್ಗೆ ಪ್ಲಾನ್ ಮಾಡಲಾಗಿದೆಯಂತೆ. ಜನಾಕರ್ಷಣೆ, ಆಕ್ರಮಣಕಾರಿ ರಾಜಕೀಯ ಶೈಲಿ ಇರುವ ನಾಯಕರು, ಸಚಿವಾಲಯದ ಕೆಲಸಗಳನ್ನ ಸುಗಮವಾಗಿ ನಡೆಸುವ ಸಾಮರ್ಥ್ಯ ಹೊಂದಿರುವವರಿಗೆ ಹುದ್ದೆ ಕಲ್ಪಿಸುವ ಬಗ್ಗೆ ಚಿಂತನೆ ನಡೆಸಲಾಗಿದೆಯಂತೆ. ನೀತಿ ನಿಯಮ ಜಾರಿ ಮಾಡಿ ಸರ್ಕಾರದ ವರ್ಚಸ್ಸು ಹೆಚ್ಚಿಸುವವರು, ಅಧಿಕಾರಿಗಳೊಂದಿಗೆ ಕೆಲಸ, ಯೋಜಿತ ಗುರಿ ತಲುಪುವುದು, ಸಾರ್ವಜನಿಕರಿಗೆ ನೀಡಿದ ಭರವಸೆಗಳ ಈಡೇರಿಕೆಗೆ ಶ್ರಮ ಹಾಕುವವರಿಗೆ ಮಂತ್ರಿ ಗದ್ದುಗೆಯಲ್ಲಿ ಕೂರಿಸಲು ರಣತಂತ್ರ ಹೆಣೆಯಲಾಗಿದೆಯಂತೆ. ವಿವಾದ ಮೈಮೇಲೆ ಎಳೆದುಕೊಳ್ಳದೆ ಸೈಲೆಂಟ್ ಆಗಿ ಕೆಲಸ ಮಾಡುವವರು, ಕಾಂಟ್ರಿಬ್ಯೂಟರ್ಗಳು, ಪಕ್ಷ ಹೈಕಮಾಂಡ್ನ ಸಂಪನ್ಮೂಲ ಶಕ್ತಿ, ಸಂಪನ್ಮೂಲ ಮಾತ್ರ ಅಲ್ಲದೆ ಹೊಸ ಐಡಿಯಾ ಹೊಂದಿರುವ ನಾಯಕರಿಗೆ ಸ್ಥಾನ ನೀಡಲು ಯೋಜಿಸಲಾಗಿದೆಯಂತೆ. ಸರ್ಕಾರಕ್ಕೆ ಹೊಸ ಆಲೋಚನೆ, ತಾಂತ್ರಿಕ ಸಲಹೆ ನೀಡುವವರು, ಪಕ್ಷದ ವರ್ಚಸ್ಸು ಹೆಚ್ಚಿಸಿ ಸಂಕಷ್ಟದ ಟೈಮ್ನಲ್ಲಿ ಜೊತೆಗಿರುವವರು, ತನು ಮನ ಧನ ಅರ್ಪಿಸಿ ಚುನಾವಣಾ ಕೆಲಸ ಮಾಡಿದವರು, ಹೈಕಮಾಂಡ್ ನೀತಿ ನಿರೂಪಣೆಗಳನ್ನು ಜಾರಿಗೊಳಿಸುವವರಿಗೆ ಆದ್ಯತೆ ನೀಡಲು ನಿರ್ಧರಿಸಲಾಗಿದೆಯಂತೆ. ಸೂತ್ರ ಸರಿಯಾಗಿ ಅನುಷ್ಠಾನಗೊಂಡ್ರೆ ಸರ್ಕಾರವು ಪ್ರಬಲವಾಗಿ ಆಡಳಿತಾತ್ಮಕವಾಗಿ ಯಶಸ್ವಿಯಾಗಲು ಸಾಧ್ಯ. ಇಲ್ಲದಿದ್ದರೆ ಅದೇ ಹಾಡು ಅದೇ ರಾಗ ಎನ್ನುವಂತಾಗುತ್ತದೆ.
ನೋಡಿ, ಅಧಿಕೃತ ಪಟ್ಟಿ ಬಿಡುಗಡೆ ಆಗೋದಕ್ಕಿಂತ ಮುಂಚೆನೇ ಎಲ್ಲರೂ ಫುಲ್ ಆಕ್ಟಿವ್ ಆಗಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ. ಅದರಲ್ಲೂ DCM ಉಪಮುಖ್ಯಮಂತ್ರಿ ಗದ್ದುಗೆ ಅಲಂಕರಿಸುವ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಯಾರು ಎತ್ತ ಅನ್ನೋದನ್ನು ನೋಡ್ತಾ ಹೋದರೆ ಅವರವರ ಅಭಿಮಾನಿಗಳು ನಮ್ಮ ಸಾಹೇಬರು DCM ಆಗ್ತಾರೆ ಅಂತ ಪೋಸ್ಟ್ ಹಾಕ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ನಾಯಕರ ಪರ ಬ್ಯಾಟಿಂಗ್ ಮಾಡುವಂಥ ಕೆಲಸ ಆಗ್ತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ಪರ ಅಭಿಮಾನಿಗಳು ಪೋಸ್ಟ್ ಮಾಡ್ತಾ ಇದ್ದಾರೆ. ನಾನೇ ಸಚಿವ ಅಂತ ಅಧಿಕಾರಿಗಳ ಮುಂದೆ ಶಾಸಕರು ಮಾತಾಡ್ತಾ ಇದ್ದಾರೆ. ಹಿರಿಯ ಅಧಿಕಾರಿಗಳ ಮುಂದೆ ಕೆಲ ಶಾಸಕರು ಈಗಾಗಲೇ ಹೇಳಿದಾರಂತೆ, ಬರ್ತೀನಿ ಮಿನಿಸ್ಟರ್ ಆಗಿ ಅಂತ ಹೇಳಿ, ನಾನು ಇಲಾಖೆ ಜವಾಬ್ದಾರಿಯನ್ನು ವಹಿಸ್ಕೊಳ್ತೀನಿ ಅಂತ ಶಾಸಕರು ಹೇಳ್ತಾ ಇದ್ದಾರಂತೆ. ವಿಧಾನಸೌಧದಲ್ಲಿ ಯಾವ ರೂಮ್ನಲ್ಲಿ ಕೂರಬೇಕು ಅನ್ನೋಷ್ಟರ ಮಟ್ಟಿಗೆ ಈಗ ಚರ್ಚೆಗಳಾಗ್ತಾ ಇದಂತೆ. ಇಲ್ಲಿ ನೋಡಿದರೆ ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ, ಸೋಮವಾರ ಅನ್ನುವಂಥ ಅಪ್ಡೇಟ್ ಸಿಗ್ತಾ ಇದೆ, ಆ ಮಾತು ಬೇರೆ. ಆದರೆ ಅದ್ರ ಬಗ್ಗೆ ಎಷ್ಟು ಹಗ್ಗಜಗ್ಗಾಟ ಆಯಿತು, ಎಷ್ಟು ಕಸರತ್ತು, ಏನು ಕತೆ, ಈಗ ಆಕಾಂಕ್ಷಿಗಳು ಎಲ್ಲಿವರೆಗೂ ಮಾತಾಡ್ತಿದ್ದಾರೆ ಅಂತಂದರೆ ವಿಧಾನಸೌಧ ಯಾವ ರೂಮ್ ನಂಬರಲ್ಲಿ ನಾನು ಕಚೇರಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಮಾತಾಡ್ತಿದ್ದಾರಂತೆ. ಆಪ್ತರಲ್ಲೂ ಕೂಡ ಇದೇ ಅತಿ ಆತ್ಮವಿಶ್ವಾಸದ ಮಾತುಗಳು. ಆ ಅತಿ ಆತ್ಮವಿಶ್ವಾಸವನ್ನು ತುಂಬುವ ಕೆಲಸ ಶಾಸಕರಿಂದ ಆಗ್ತಾ ಇದೆಯಂತೆ. ಇನ್ನು ಯಾರನ್ನ ಮಂತ್ರಿಯನ್ನಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೈಕಮಾಂಡ್ 3 ಸೂತ್ರಗಳನ್ನು ಹಾಕ್ಕೊಂಡಿದೆ. ಏನವು 3 ಸೂತ್ರಗಳು? ಫೈಟರ್ಗಳು, ಪಕ್ಷ, ಸರ್ಕಾರದ ರಕ್ಷಣಾತ್ಮಕ ಕವಚ. ಸರ್ಕಾರ ಹಾಗೂ ಪಕ್ಷದ ಆಕ್ರಮಣಕಾರಿ ಶಕ್ತಿ, ಪಕ್ಷದ ಸಿದ್ಧಾಂತ ತೀವ್ರವಾಗಿ ಪ್ರತಿಪಾದಿಸುವಂಥವರಿಗೆ ಆದ್ಯತೆಯನ್ನು ಕೊಡುವಂಥ ಕೆಲಸ. ವಿರೋಧ ಪಕ್ಷಗಳ ಮಾತಿನ ದಾಳಿಯನ್ನು ಎದುರಿಸುವಂಥವರು, ಸರ್ಕಾರದ ಪರ ಪ್ರಬಲ ಧ್ವನಿಯಾಗಿ ನಿಲ್ಲುವಂಥವರು. ಚುನಾವಣಾ ಸಮಯದಲ್ಲಿ ಇಂಥ ನಾಯಕರು ಬೇಕು ಅಂತ ಸಂಘಟನೆಯನ್ನು ಮಾಡಬೇಕು, ವಿರೋಧ ಪಕ್ಷದವರಿಗೆ ಸರಿಯಾಗಿ ಉತ್ತರ ಕೊಡಬೇಕು, ಅವರ ಮಾತಿನಲ್ಲಿ ಆ ಗಟ್ಟಿತನ ಇರಬೇಕು, ಇಂಥವರನ್ನು ಆರಿಸುವಂಥ ಕೆಲಸ ಆಗ್ತಾ ಇದೆಯಂತೆ. ರಾಜಕೀಯ ಬಿಕ್ಕಟ್ಟಿನ ಟೈಮ್ನಲ್ಲಿ ಇಂಥವರೆಲ್ಲ ಬೇಕು ಅಂತ ಲೆಕ್ಕಾಚಾರ. ಮಾಧ್ಯಮಗಳ ಮುಂದೆ ನಿರರ್ಗಳವಾಗಿ ಮಾತಿನ ಸಾಮರ್ಥ್ಯವನ್ನು ತೋರುವಂಥವ್ರು ಇರಬೇಕು. ಜನಾಕರ್ಷಣೆ, ರಾಜಕೀಯ ಶೈಲಿ, ಲೀಡರ್ಶಿಪ್ ಕ್ವಾಲಿಟಿ ಇರುವಂಥ ನಾಯಕರು ಬೇಕು. ವರ್ಕರ್ಸ್, ಇವರು ಸರ್ಕಾರದ ಆಡಳಿತ ಯಂತ್ರ, ಕಾರ್ಯಕರ್ತರು. ಕೆಲಸಗಳನ್ನು ಸುಗಮವಾಗಿ ನಡೆಸುವಂಥ ಸಾಮರ್ಥ್ಯ ಇರುವಂಥವರು, ನೀತಿ ನಿಯಮ ಜಾರಿಗೆ ತಂದು ಸರ್ಕಾರದ ವರ್ಚಸ್ಸನ್ನು ಹೆಚ್ಚಿಸುವಂಥವರು, ಅಧಿಕಾರಿಗಳ ಜೊತೆಗೆ ಕೆಲಸ ತೆಗೆದು ಯೋಜಿತ ಗುರಿಯನ್ನು ತಲುಪುವಂಥವರು, ಕೆಲಸ ತೆಗೆಸಬೇಕು ಅಂತ ಮನಸ್ಥಿತಿ ಇರುವಂಥವರು, ಜನರಿಗೆ ಸರ್ಕಾರ ನೀಡಿದ ಭರವಸೆ ಈಡೇರಿಕೆಗೆ ಪಣ ತೊಡುವಂಥದ್ದು, ಅಭಿವೃದ್ಧಿ ಕೆಲಸಗಳಿಗೆ ವೇಗ ನೀಡುವುದಕ್ಕೆ ಇವರ ಶ್ರಮ ಅಗತ್ಯ. ವಿವಾದ ಮೈ ಮೇಲೆ ಎಳೆದುಕೊಳ್ಳದೆ ಕೆಲಸ ಮಾಡುವಂಥವ್ರು ಬೇಕು. ಯೋಜನೆಗಳನ್ನು ಪೂರ್ಣಗೊಳಿಸುವ ದಕ್ಷತೆ ಇರಬೇಕು. ಕಾಂಟ್ರಿಬ್ಯೂಟರ್ಗಳು, ಪಕ್ಷ, ಹೈಕಮಾಂಡ್ನ ಸಂಪನ್ಮೂಲ ಶಕ್ತಿ ಇರಬೇಕು. ಆರ್ಥಿಕ ಸಂಪನ್ಮೂಲ ಮಾತ್ರ ಅಲ್ಲದೆ ಬೌದ್ಧಿಕವಾಗಿಯೂ ಕೂಡ ಸ್ಟ್ರಾಂಗ್ ಆಗಿರಬೇಕು. ಹೊಸ ಐಡಿಯಾಗಳನ್ನು ಹೊಂದಿರುವ ಕ್ರಿಯಾಶೀಲ ನಾಯಕರು ಇರಬೇಕು. ಸರ್ಕಾರಕ್ಕೆ ಹೊಸ ಆಲೋಚನೆ, ತಾಂತ್ರಿಕ ಸಲಹೆ ನೀಡುವಂಥವ್ರು ಬೇಕು. ಸರ್ಕಾರದ ವರ್ಚಸ್ಸು ಹೆಚ್ಚಿಸಿ ಪಕ್ಷದ ಬಲವರ್ಧನೆಗೆ ಶ್ರಮಿಸುವಂಥವ್ರು ಬೇಕು. ಪಕ್ಷದ ಸಂಕಷ್ಟದ ಸಂದರ್ಭದಲ್ಲಿ ಜೊತೆಗೆ ನಿಂತು ಕೆಲಸ ಮಾಡುವ ನಾಯಕರು ಬೇಕು. ಹೈಕಮಾಂಡ್ ಕೆಲಸಗಳನ್ನು ತನು ಮನ ಧನದಿಂದ ಅರ್ಪಿಸುವಂಥವ್ರು ಬೇಕು. ಇಲಾಖೆಯ ಮೂಲಕ ನೀತಿ ನಿರೂಪಣೆ ಜಾರಿಗೊಳಿಸುವಂಥವರು, ಪಕ್ಷದ ವರ್ಚಸ್ಸು ಹೆಚ್ಚಿಸಿ ಸರ್ಕಾರದ ಪರ ದುಡಿಯುವಂಥವರು, ಈ ರೀತಿ ನಾಯಕರುಗಳು ಬೇಕಂತೆ. ಸಿಗ್ತಾರಾ ಕಾಂಗ್ರೆಸ್ನಲ್ಲಿ ಎನ್ನುವಂತಹ ಪ್ರಶ್ನೆಯನ್ನು ಈಗ ಅವರ ಪಾರ್ಟಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಇಂಥ ಫಾರ್ಮುಲಾಗಳನ್ನು ಇಟ್ಕೊಂಡ್ರೆ ಎಷ್ಟು ಜನ ನಾಯಕರು ಸಿಗ್ಬೋದಪ್ಪ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ಕೊಳ್ತಿದ್ದಾರಂತೆ. ಮೂಲಗಳು ಗುಸುಗುಸು ಗೋವಿಂದಣ್ಣವರು ಹೇಳ್ತಾ ಇರೋದಂತೆ ಈ ಮಾತುಗಳು. ಇನ್ನು ಸಮತೋಲನ ಯಾಕೆ ಅಗತ್ಯ? ಸಮತೋಲನ ಇಲ್ಲದೆ ಇದ್ದರೆ ಸರ್ಕಾರಕ್ಕೆ ತೊಂದರೆಯಾಗುವ ಸಾಧ್ಯತೆ ಇದೆ. ಸಮನ್ವಯ, ಸಮತೋಲನ ಇವೆಲ್ಲ ಬಹಳ ಅಗತ್ಯ ಆಗಿದೆ. ಫೈಟರ್ಗಳು ಹೆಚ್ಚಿದ್ರೆ ರಾಜಕೀಯ ಹೇಳಿಕೆಗಳು ಜಾಸ್ತಿ ಆಗುತ್ತೆ. ಗೊಂದಲಗಳೇ ಹೆಚ್ಚಾಗಿ ಅಭಿವೃದ್ಧಿ ಕೆಲಸಗಳು ಮಂದಗತಿಯಿಂದ ಸಾಗುತ್ತೆ. ಅಭಿವೃದ್ಧಿಯತ್ತ ಫೋಕಸ್ ಮಾಡೋದಕ್ಕೂ ಆಗಲ್ಲ. ರಾಜಕೀಯ ದಾಳಿಯನ್ನು ಎದುರಿಸಲಾಗದೆ ಇರುವಂಥ ಪರಿಸ್ಥಿತಿ ಬರ್ಬೋದು. ಸರ್ಕಾರ ಜನಪ್ರೀತಿಯನ್ನು ಕಳೆದುಕೋಬೇಕಾಗಿ ಬರ್ಬೋದು. ಹೀಗಾಗಿ ಸಮತೋಲನ ಬಹಳ ಅಗತ್ಯ. ಕಾಂಟ್ರಿಬ್ಯೂಟರ್ಗಳು ಹೆಚ್ಚಿದ್ರೆ ಸಂಪರ್ಕ ಕಡಿತದ ಆತಂಕ ಕೂಡ, ಜನರೊಂದಿಗೆ ನೇರ ಸಂಪರ್ಕ ಕಡಿತಗೊಳ್ಳುವ ಆತಂಕ ಇದೆ. ಸರ್ಕಾರ ಬ್ಯೂರೋಕ್ರಟಿಕ್ ಸ್ವರೂಪ ಪಡೆದುಕೊಳ್ಳುವಂಥ ಆತಂಕ ಇದೆ. ನೋಡಿ, ಒಂದು ಕಡೆ ಆ ರೀತಿಯ ಫಾರ್ಮುಲಾ ಆದರೆ ಅದು ಹೆಚ್ಚಾದರೆ ಏನು ಸಮಸ್ಯೆ ಆಗ್ಬೋದು ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಸೊ ಅಳೆದು ತೂಗಿ ಯಾರಿಗೆ ಪ್ರಾಶಸ್ತ್ಯ ಕೊಡುವಂತಹ ಕೆಲಸ ಕಾಂಗ್ರೆಸ್ನ ಹೈಕಮಾಂಡಿಂದ ಆಗತ್ತೆ, DK ಶಿವಕುಮಾರ್ ಅವರು ಇಲ್ಲಿ ಯಾವ ರೀತಿಯ ತಂತ್ರವನ್ನು ಹೆಣೆದಿದ್ದಾರೆ, ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಬಹುಶಃ ಸೋಮವಾರದಷ್ಟೊತ್ತಿಗೆ ಎಲ್ಲವೂ ಕೂಡ ಗೊತ್ತಾಗ್ಬೋದು. ಹಾಗಿದ್ರೆ ಗುಸುಗುಸು ಗೋವಿಂದಣ್ಣ ಅವರ ಮೂಲಗಳು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಮೂಲಗಳಿಗೆ ಅನ್ನೋದನ್ನು ನೋಡ್ತಾ ಹೋಗೋಣ. ನಮ್ಮ ಗುಸುಗುಸು ಗೋವಿಂದಣ್ಣವರ ಪರಮ ಮಿತ್ರ, ಇನ್ನೊಬ್ಬ ಪರಮ ಮಿತ್ರ ಹನುಮಂತ ಅವರು ರೆಡಿಯಾಗಿ ಕೂತಿದ್ದಾರೆ ನೋಡಿ, ನಗ್ತಾ ಇದ್ದಾರೆ. ನನಗೆಲ್ಲ ಹೇಳಿದ್ದಾರೆ ಗೋವಿಂದಣ್ಣ, ನಾನು ಹೇಳ್ತೀನಿ ಪಾಟೀಲ್ರೆ ನಿಮ್ಮ ಮುಂದೆ ಅಂತ ಹೇಳಿ. ಏನೇನು ವಿಚಾರಗಳನ್ನು ತಿಳಿಸಿದ್ದಾರೆ ಹನುಮಂತ? ಪಾಟೀಲ್ರೆ,
ಗೋವಿಂದಣ್ಣ ಹೇಳುವಂಥ ಮಾತನ್ನು ನೀವು ಕೇಳಿಬಿಟ್ರೆ ಹ್ಮ್ ಏನಪ್ಪ ರಾಜಕಾರಣದಲ್ಲಿ ಏನು ನಡೀತಾ ಇದೆ ಅನ್ನೋಂಥ ಆಶ್ಚರ್ಯ ನಿಮ್ಗೆ ಆಗ್ಬಿಡುತ್ತೆ. ಏನಂತಂದು ಹೇಳಿದ್ರೆ ಫಸ್ಟ್ ಆಫ್ ಆಲ್ ಗೋವಿಂದಣ್ಣನೇ ಕನ್ಫ್ಯೂಷನ್ ಆಗಿದ್ದಾನೆ ಇಲ್ಲಿ. ಕಾರಣ ಏನಂತಂದು ಹೇಳಿದ್ರೆ ಕ್ಯಾಬಿನೆಟ್ ವಿಸ್ತರಣೆ ಮಾಡಬೇಕು ಅಂತಂದೇಳಿ ಕಳೆದ 2 ತಿಂಗಳಿಂದನೂ ಕೂಡ ಸರ್ಕಸ್ ನಡೀತಾ ಇತ್ತು. ಆ ಸರ್ಕಸ್ಸು ಅನೇಕ ರೀತಿಯ ಅಡ್ಡಿ ಆತಂಕಗಳು ಕೂಡ ಬಂತು. ಅದನ್ನು ಮೀರಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರು ಹೋಗಿ ದೆಹಲಿಯಲ್ಲಿ ಕುಳಿತು ಮೀಟಿಂಗ್ ಆದ ನಂತರದಲ್ಲಿ ಇನ್ನೇನು ಪಟ್ಟಿ ಬಂದ್ಬಿಡುತ್ತೆ ಅನ್ನೋಷ್ಟರ ಹೊತ್ತಿಗೆ ಇನ್ನೂ ಕೂಡ ಆ ಪಟ್ಟಿ ಬರುವಂಥ ವಿಚಾರಕ್ಕೆ ಇನ್ನೂ ಕೂಡ ಯಾಕೋ ಟ್ರಾಫಿಕ್ ಸಿಗ್ನಲಲ್ಲಿ ಸಿಗಾಕೊಂಡೋ ರೀತಿಯಲ್ಲಿ ಪಟ್ಟಿ ಇನ್ನೂ ಕೂಡ ಬಂದಿಲ್ಲ. ಆದರೆ ನಮ್ಮ ಗೋವಿಂದಣ್ಣ ಇದ್ದಾರಲ್ಲ, ಇನ್ನೇನು ಸೋಮವಾರ ಸಂಜೆ 4 ಗಂಟೆ 1 ನಿಮಿಷಕ್ಕೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಲೋಕಭವನದಲ್ಲಿ ಆಗ್ಬಿಡುತ್ತೆ ಅನ್ನುವಂಥ ಮಾಹಿತಿಗಳು ನಮ್ಮ ಗೋವಿಂದಣ್ಣ ಕಿವಿಗೆ ಬೀಳಿದ ತಕ್ಷಣವೇ ಅವರು ಸುಮ್ಮನೆ ಕೂರಲಿಲ್ಲ. ಲೋಕಭವನಕ್ಕೆ ಸುತ್ತುಗಳ್ಕೊಂಡು ಎಲ್ಲ ಜಿಲ್ಲೆಯಲ್ಲಿ ಯಾರ್ಯಾರು ಆಕಾಂಕ್ಷಿಗಳಿದ್ರಲ್ಲ ಅವ್ರ ಹತ್ರ ಹೋಗಿ ಅವರು ಏನೇನು ಮಾತಾಡ್ಕೊಳ್ತಾ ಇದ್ದಾರೆ ಅನ್ನೋಂಥದ್ದನ್ನೆಲ್ಲವನ್ನೂ ಕೂಡ ಕಿವಿ ಕೊಟ್ಟು ಕೇಳಿಸ್ಕೊಂಬಂದಿದ್ದಾರೆ. ಅಲ್ಲದೆ ಅಷ್ಟು ಮಾತ್ರ ಅಲ್ಲ, ಯಾರ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ರಲ್ಲ ಅವರೆಲ್ಲರೂ ಕೂಡ ಅವ್ರ ಬೆಂಬಲಿಗರನ್ನ ಕರ್ಕೊಂಡು ಆಗಲೇ ಬೆಂಗಳೂರಲ್ಲಿದ್ದಾರೆ. ಪಟ್ಟಿ ಬಂದ ತಕ್ಷಣ ನೇರವಾಗಿ ಹೋಗಿ ಲೋಕಭವನಕ್ಕೆ ಹೋಗಿ ಪ್ರಮಾಣವಚನ ಸ್ವೀಕಾರ ತೊಗೊಂಡು ನಾನು ಮಂತ್ರಿ ಆಗ್ಬಿಡ್ಬೇಕು ಅನ್ನೋಂಥ ತುದಿಗಾಲ್ನಲ್ಲಿ ನಿಂತಿದ್ದಾರಂತೆ. ಆ ತುದಿಗಾಲ್ನಲ್ಲಿ ನಿಂತಿರೋರು ಅಷ್ಟು ಮಾತ್ರ ಪ್ರಮಾಣವಚನ ಸ್ವೀಕಾರಕ್ಕೂ ಮುಂಚೆನೇ ಎಲ್ಲ ರೀತಿಯ ಪ್ರಿಪ್ರೇಷನನ್ನು ಮಾಡ್ಕೊಳ್ತಾ ಇದ್ದಾರೆ. ಒಂದು ಕಡೆಗೆ ಕಾಂಗ್ರೆಸ್ ಹೈಕಮಾಂಡು ತಮ್ಮ 2028ರ ಚುನಾವಣೆಗೆ ಗೆಲ್ಲಬೇಕಾದಂತಹ ಪರಿಸ್ಥಿತಿಯನ್ನು, ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಬೇಕು. ಆ ಕಾರಣಕ್ಕಾಗಿ ಒಂದು ಹೊಸ ಮುಖಗಳಿಗೆ ಆದ್ಯತೆಯನ್ನು ಕೊಟ್ಟು ನಾವು ಮುಂಬರುವಂಥ ದಿನಗಳಲ್ಲಿ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು ಅಂತ ಪ್ರಯತ್ನ ಮಾಡಿ ಒಂದು ಸಲ 50-50 ಫಾರ್ಮುಲಾ ಅಂತ ಮಾಡಿದ್ರು. ಇನ್ನೊಂದು ಸಲ ಇಲ್ಲ ಹಿರಿಯರಿಗೆ ಕಿರಿಯರಿಗೆ ಇಬ್ಬರನ್ನೂ ಕೂಡ ಅಳವಡಿಸ್ಕೊಳ್ತೀವಿ ಅಂತ ಮಾಡಿದ್ರು. ಈಗ ಮತ್ತೆ 3 ಸೂತ್ರಗಳನ್ನು ಅಳವಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ ಹೈಕಮಾಂಡ್ ಮಟ್ಟದಲ್ಲಿ ಅನ್ನೋಂಥದ್ದು. ಅದು ಒಂದು ಪಕ್ಷಕ್ಕೆ ಕಾಂಟ್ರಿಬ್ಯೂಟರ್ಗಳಾಗಿರುವಂಥವ್ರು, ಅದು ಕೇವಲ ಆರ್ಥಿಕವಾಗಿ ಮಾತ್ರ ಅಂತ ಅಲ್ಲ, ಬೌದ್ಧಿಕವಾಗಿಯೂ ಕೂಡ ಅವರು ಕಾಂಟ್ರಿಬ್ಯೂಷನ್ ಇರಬೇಕು ಅನ್ನೋಂಥದ್ದು. ಎರಡನೇದ್ದು, ರಾಹುಲ್ ಗಾಂಧಿಯವರು ಮೊದಲಿಂದನೂ ಕೂಡ ಯಾವಾಗ ಈ ಜನ್ಜಿ ರಾಜಕಾರಣದ ಮಾತು ಶುರುವಾಯಿತು ಆವಾಗಿಂದನೂ ಕೂಡ ಈ ಯುಗದ ರಾಜಕಾರಣ ಮಾಡುವಂಥವ್ರಿಗೆ ಆದ್ಯತೆ ಕೊಡಬೇಕು ಅನ್ನೋಂಥ ಹಿತಾಸಕ್ತಿಯನ್ನು ಇಟ್ಕೊಂಡಿದ್ದಾರಂತೆ. ಸೊ ಹಂಗಾಗಿ ಅಂಥವ್ರಿಗೂ ಕೂಡ ಆದ್ಯತೆ ಕೊಡಬೇಕು ಅನ್ನೋಂಥದ್ದು. ಎರಡನೇದ್ದು, ಅಗ್ರೆಸಿವ್ ಆಗಿ ಮಾತಾಡೋರು, ಸರ್ಕಾರದ ನಿಲುವುಗಳನ್ನು ವಿರೋಧ ಪಕ್ಷಗಳಿಗೆ ಅಗ್ರೆಸಿವ್ ಆಗಿ ಮಾತಾಡೋಂಥವ್ರು ಬೇಕು. ಯಾಕೆ ಅಂತಂದು ಹೇಳಿದ್ರೆ ಸರ್ಕಾರದ ನಿಲುವು ಸಮರ್ಥವಾಗಿ ನೀವು ಹೇಳಿಲ್ಲ ಅಂತಂದು ಹೇಳಿದ್ರೆ ಜನರಿಗೆ ಸರಿಯಾಗಿ ಅದು ಮನದಟ್ಟಾಗಲ್ಲ. ಹಂಗಾಗಿ ಅಂಥವ್ರು ಜಾಸ್ತಿ ಇದ್ರೂ ಸಂಕಷ್ಟ ಅಥವಾ ಕಡಿಮೆ ಇದ್ದರೆ ಓಕೆ ಅನ್ನೋಂಥ ಮನಸ್ಥಿತಿಯಲ್ಲಿದ್ದಾರೆ. ಆದರೆ ನಿಜಕ್ಕೂ ಕೂಡ ನಮ್ಗೆ ಗೋವಿಂದಣ್ಣ ಇದ್ದಾರಲ್ಲ, ಸುಮ್ಮನೆ ಬಿಟ್ಟಿಲ್ಲ, ಸುಮ್ಮನೆ ಕೆದಕಿದ್ದಾರೆ ಅವ್ರ ಹತ್ರ. ಏನು ಸರ್ ನೀವು ಯಾವಾಗ ಮಂತ್ರಿ ಅಂತ ಕೇಳಿದ ತಕ್ಷಣವೇ ಗೋವಿಂದಣ್ಣ ಅವ್ರು ಹೇಳ್ತಾರೆ, ಇಲ್ಲ ನಾನು ಪ್ರಮಾಣವಚನಕ್ಕೆಲ್ಲ ಸ್ವೀಕಾರ ಮಾಡಿಬಿಟ್ಟಿದ್ದೀನಿ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಸ್ವಲ್ಪ ನಮ್ಗೆ ಸುಳಿವು ಕೊಟ್ಟಿದ್ದಾರೆ. ಆ ಸುಳಿವಿನ ಬೇಸ್ ಮೇಲೆ ನಾವೆಲ್ಲ ರೆಡಿ ಆಗಿದ್ದೀವಿ ಅನ್ನುವಂಥ ಮಾತನ್ನು ಕೆಲವು ಸಚಿವ ಸ್ಥಾನದ ಆಕಾಂಕ್ಷಿಗಳು ಮಾತ್ರ ಹೇಳಿದ್ದಾರೆ. ಮುಂದುವರೆದು ಅವರ ಕ್ಷೇತ್ರದ ವಿಚಾರಕ್ಕೆ ಈ ವಿಧಾನಸೌಧದ 3ನೇ ಮಹಡಿಯಲ್ಲಿ ಮತ್ತು ವಿಕಾಸಸೌಧದಲ್ಲಿ ಈ MS ಬಿಲ್ಡಿಂಗಲ್ಲಿ ಆ ಕ್ಷೇತ್ರದ ವಿಚಾರಕ್ಕೆ ಬೇರೆ ಬೇರೆ ಕೆಲಸಕ್ಕೆ ಅಂತ ಅಧಿಕಾರಿಗಳನ್ನು ಭೇಟಿ ಮಾಡ್ತಾರೆ. ಆ ಭೇಟಿ ಮಾಡೋ ಸಂದರ್ಭದಲ್ಲೂ ಕೂಡ ನಿಮ್ಮ ಇಲಾಖೆ ಏನು ಇಲಾಖೆ ಏನಿದೆಯಲ್ಲ ಆ ಇಲಾಖೆಯ ಜವಾಬ್ದಾರಿ ನಾನೇ ತೆಗೆದುಕೊಳ್ತೇನೆ, ಎಲ್ಲರೂ ಸೇರಿ ನಮ್ಗೆ ನೀವೆಲ್ಲ ಸಹಕಾರ ಕೊಡಬೇಕು, ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡೋಣ ಅಂತಂದು ಹೇಳಿದಾರಂತೆ. ಇನ್ನು ಕೆಲವರು ಇದು ಸಚಿವ ಸ್ಥಾನದ ಒಂದು ಕಡೆಗೆ, ಮತ್ತೊಂದು ಕಡೆಗೆ ಹೆಚ್ಚುವರಿ DCM ಹುದ್ದೆಯನ್ನು ಮಾಡಬೇಕಲ್ಲ, ಇನ್ನೂ DCM ಹುದ್ದೆ ಸೃಷ್ಟಿ ಮಾಡಬೇಕು ಮಾಡಬಾರ್ದು ಅನ್ನೋಂಥ ಚರ್ಚೆ, ಪರ ವಿರೋಧದ ಚರ್ಚೆ, ಇವರ ಅಭಿಪ್ರಾಯಗಳನ್ನು ಎಲ್ಲರೂ ಕೂಡ ಹೇಳಿ ಬಂದಿದ್ದಾರೆ. ಹೈಕಮಾಂಡ್ ತನ್ನ ಸುಳಿವನ್ನು ಬಿಟ್ಕೊಟ್ಟಿಲ್ಲ ಹೆಚ್ಚುವರಿ DCM ಹುದ್ದೆಯನ್ನು ಸೃಷ್ಟಿ ಮಾಡುವಂಥ ವಿಚಾರದಲ್ಲಿ. ಆದರೂ ಕೂಡ ಅದಕ್ಕಿಂತ ಮುಂಚೆ ತುಂಬ ಆತುರವಾಗಿದ್ದಂತೆ ಕಾಣಿಸ್ತಾ ಇರುವಂಥದ್ದು ಇಲ್ಲಿ ಸತೀಶ್ ಜಾರಕಿಹೊಳಿ ಅವರ ಅಭಿಮಾನಿಗಳು. ಅವರು ಈಗಾಗಲೇ ರಾಜ್ಯದ ಉಪಮುಖ್ಯಮಂತ್ರಿ ಆಗಿ ಸತೀಶ್ ಜಾರಕಿಹೊಳಿ ಅವರು ಆಗಿದ್ದಾರೆ, ಅವ್ರಿಗೆ ಅಭಿನಂದನೆ ಅನ್ನುವಂಥ ಪೋಸ್ಟರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಅಂದ್ರೆ ಇಲ್ಲಿ ಸಚಿವರಾಗೋರು ಮತ್ತೆ ಹೆಚ್ಚುವರಿ ಹುದ್ದೆಗಳನ್ನು ಪಡ್ಕೊಳ್ಳೋರು ಸಿಕ್ಕಾಪಟ್ಟೆ ಆತರದಲ್ಲಿದ್ದಾರೆ. ಹೈಕಮಾಂಡ್ಗೆ ಆ ಆತರ ಇದ್ದಂಗೆ ಕಾಣಿಸ್ತಾ ಇಲ್ಲ ಪಾಟೀಲ್ರೆ. ಇದು ನಮ್ ಗೋವಿಂದಣ್ಣ ಹೇಳ್ತಾ ಇರೋದು. ಅವ್ರಿಗೆ ಹಂಗಾಗಿ ಕನ್ಫ್ಯೂಷನ್ ಆಗಿದೆ. ಯಾಕೆ ಅಂತಂದು ಹೇಳಿದ್ರೆ ಇಲ್ಲಿ ಪಟ್ಟಿ ಬಂದಿದೆಯೋ ಇಲ್ವಾ ಅನ್ನೋದು ಇನ್ನೂ ಕೂಡ ಬಂದಿಲ್ಲ. ಈಗ ಮುಖ್ಯಮಂತ್ರಿಗಳಿಗೆ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವಂಥ ಸಂದರ್ಭ ಪಟ್ಟಿ ಬಂದಿದೆಯಾ ಅಂತ ಪಟ್ಟಿ ಬಂದಿದೆಯಾ ಸರ್ ಅಂತ ಕೇಳಿದಂಥ ಸಂದರ್ಭದಲ್ಲಿ ಒಂದು ಸ್ಪಷ್ಟವಾದಂಥ ಉತ್ತರ ಕೊಟ್ಟಿಲ್ಲ. ಅವ್ರು ಹೇಳಿದ್ದೇನಂತಂದು ಹೇಳಿದ್ರೆ ರಾಜ್ಯಪಾಲರು ಆನ್ ದಿ ವೇ ಇದ್ದಾರೆ. ಬಟ್ ನೋಡಿ, ಈಗ ಹನುಮಂತ ನನಗನ್ಸುತ್ತೆ ಈಗ ಗೋವಿಂದಣ್ಣ ನಿಮ್ಮ ಮುಂದೆ ಏನೆಲ್ಲ ವಿಚಾರಗಳನ್ನ ತಿಳಿಸಿದ್ದಾರೆ, ಆ ವಿಚಾರಗಳನ್ನ ತಿಳಿಸಿದ್ರಲ್ಲಿ ಅವ್ರಿಗೆ ಕ್ಲಾರಿಟಿ ಇದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕೋ ಗೋವಿಂದಣ್ಣ ಏನು ಕನ್ಫ್ಯೂಸ್ ಮಾಡ್ಕೊಂಡಿಲ್ಲ ಅಂತ ಅನ್ಸುತ್ತೆ. ನೀವು ಸುಮ್ಮನೆ ಕೂರೋರಲ್ಲ, ನೀವು ಹನುಮಂತ್ ಅವರು ಇನ್ನೊಬ್ಬ ಪರಮ ಮಿತ್ರ ಗೋವಿಂದಣ್ಣಂಗೆ ಏನೇನೋ ಪ್ರಶ್ನೆ ಕೇಳಿ ಅವ್ರನ್ನ ಕನ್ಫ್ಯೂಸ್ ಮಾಡಿದ್ದೀರಿ ಅನ್ಸುತ್ತೆ. ಇರಲಿ, ನಾನು ಈಗ 2ನೇ ಸ್ಟೋರಿಗೆ ಹೋಗಿ ಮತ್ತೆ ನಿಮ್ಮ ಹತ್ರ ಬರ್ತೀನಿ. ಸಿದ್ದರಾಮಯ್ಯ CM ಆಗಿದಾಗ ಒಬ್ಬ ಸಚಿವರನ್ನ ಪದೇ ಪದೇ ಗೊತ್ತಿಲ್ಲ ಮಿನಿಸ್ಟರ್ ಅಂತ ಟ್ರಾಲ್ ಮಾಡ್ತಾ ಇದ್ರು. ಆದ್ರೆ ಈಗ ಸಚಿವ ಸಂಪುಟ ವಿಸ್ತರಣೆ ವಿಷಯದಲ್ಲಿ ಗೊತ್ತಿಲ್ಲ ಅನ್ನೋದು ಎಲ್ರಿಗೂ ಕಾಮನ್ ಅನ್ನೋ ಹಾಗಾಗಿದೆಯಲ್ಲ ಅಂತ ಎಲ್ಲ ಮಾತಾಡುವಾಗ ನಮ್ಮ ಗೋವಿಂದಣ್ಣ ಹೇಳಿದ್ದು
ನಾನಿದ್ದೀನಲ್ಲ ಅಂದ್ರಂತೆ. ಹಾಗಾದರೆ ಏನಂತಿದೆ ಗೋವಿಂದಣ್ಣನ ಗುಸುಗುಸು ಮೂಲ? ಒಳನೋಟದ ಈ ವಿಚಾರವನ್ನು ನೋಡ್ಕೊಂಡು ದಿಲ್ಲಿಲಿ ಏನಾಗ್ತಿದೆ ಅಂತ ನಂಬರ್ 1, 2, 3 ನಾಯಕರಿಗೆ ಒಂದು ಗೊತ್ತಿಲ್ಲ. ಇಲ್ಲಿ ಮಾತು ಕೊಟ್ಟವರಿಗೆ ಉಳಿಸ್ಕೊಳಕ್ ಆಗ್ತಿಲ್ಲ, ಮಾತು ತಗೊಂಡವರಿಗೆ ತಡ್ಕೊಳಕ್ ಆಗ್ತಿಲ್ಲ. ಸಿಟ್ಟು ಬಂದ್ರು ಏನು ಮಾಡಕ್ ಆಗ್ತಿಲ್ಲ. ಇನ್ ಸುಮ್ನಿರಣ ಅಂದ್ರೆ ಒಳಗಿಟ್ಕೊಳಕ್ಕೂ ಆಗ್ತಿಲ್ಲ. ಛೇ 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 ಛೇ, ಯಾರು ಮಂತ್ರಿ ಆಗ್ತಾರೆ ಅಂತ ಮುಖ್ಯಮಂತ್ರಿಗಳೇ ಗೊತ್ತಿಲ್ಲ. ಗೊತ್ತಾಗೋಕೆ ಇನ್ನು ಪಟ್ಟಿನೇ ಫೈನಲ್ ಆಗಿಲ್ಲ. ಯಾಕಾಗಿಲ್ಲ ಅಂತ ಅವರಿಗೆ ಅರ್ಥ ಆಗಿಲ್ಲ. ಒಟ್ನಲ್ಲಿ ಸಂಪುಟ ವಿಸ್ತರಣೆ ಅನ್ನೋ ಅಧ್ಯಾಯ ಅಂತೂ ಮುಗಿತಾ ಇಲ್ಲ. ಈ ತರ ಪರಿಸ್ಥಿತಿ ಹಿಂದಂತೂ ಯಾವಾಗ್ಲೂ ಆಗಿಲ್ಲ, ಮುಂದೆ ಆಗುತ್ತೂ ಅಂತೂ ಒಂದು ಗೊತ್ತಿಲ್ಲ. ಆದ್ರೆ ನೀ ಏನೇ ಹೇಳು, ಯಾಕೋ ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಅಂತ ಮತ್ತೆ ಪ್ರಾಸದೊಳಗೆ ಎಂಟ್ರಿ ಕೊಟ್ರು ನೋಡಿ ನಮ್ ಗೋವಿಂದನ. ಅರೆ ಗೋವಿಂದನ, ಮತ್ತೆ ಶುರು ಆಯ್ತಾ ನಿಮ್ ಪ್ರಾಸ? ಅವರಿಗೆ ಗೊತ್ತಿಲ್ದಿದ್ರೆ ಏನಾಯ್ತು? ಅವರಿಗೆ ಗೊತ್ತಿಲ್ಲದೆ ಇರೋ ಮಾಹಿತಿಯನ್ನ ನಿಮಗ್ ಗೊತ್ತಿರುತ್ತಲ್ಲ, ಅದನ್ನ ಒಂಚೂರು ಹೇಳಿ ಅಂದಾಗ ಉಬ್ಬಾಳು ನಮ್ ಗೋವಿಂದನ ಖುಷಿಯಿಂದ ಒಬ್ಬೊಬ್ಬಿ ಬಾಯ್ಬಿಟ್ರು ನೋಡಿ ಕ್ಯಾಬಿನೆಟ್ ಕಾಸ್ ಬಾತನ್ನ. ವಿಷಯ ಏನಪ್ಪಾ ಅಂದ್ರೆ, ಈ ಕ್ಯಾಬಿನೆಟ್ ಅನ್ನೋದು ಗಜ ಪ್ರಸವದಂತಾದ ಮೇಲೆ ಮಂತ್ರಿ ಆಗಬೇಕು ಅಂತ ಕಾಯ್ತಿರೋರಿಗೆ ಬೇಜಾರ ಹೋಗಿಬಿಟ್ಟಿದೆ. ಇನ್ನು ಮಂತ್ರಿ ಮಾಡ್ತೀನಿ ಅಂತ ಮಾತು ಕೊಟ್ಟವರಂತೂ ಮುಗೀತು ಕತೆ. ಸಂಪುಟ ವಿಸ್ತರಣೆ ಬಗ್ಗೆ ಕ್ವಶನ್ ಕೇಳಿದ್ರೆ ಮಾತಾಡದೆ ತಿರ್ಕೊಂಡು ಹೋಗುವಂತಾಗಿದೆ. ಯಾಕೆ ಹಿಂಗಾಗಿದೆಪ್ಪ ಅಂತಂದ್ರೆ, ಈ ಸರ್ತಿ ಮಂತ್ರಿಗಳ ಪಟ್ಟಿನ ಸ್ವತಃ ಹೈಕಮಾಂಡ್ ನಾಯಕರೇ ಫೈನಲ್ ಮಾಡಕ್ಕೆ ಕೂತಿದ್ದಾರೆ ನೋಡಿ. ರಾಜ್ಯ ನಾಯಕರು ಕೊಟ್ಟಂತಹ ಪಟ್ಟಿ ತೆಗೆದುಕೊಂಡು ಕಳಿಸಿದ್ದು ಬಿಟ್ರೆ ಮತ್ತೆ ಅವರನ್ನ ಏನು ಕೇಳಿಲ್ಲ. ಇನ್ನು ಶುಕ್ರವಾರ ಸುಮಾರು 2 ತಾಸು ಕೂತ್ಕೊಂಡು ರಾಹುಲ್ ಗಾಂಧಿ ನೇತೃತ್ವದಲ್ಲೇ ಸಭೆ ನಡೆದ್ರೂ ಕೂಡ ಪಟ್ಟಿ ಮಾತ್ರ ಫೈನಲ್ ಆಗಿಲ್ಲ. ಇನ್ ಸಾಲದಕ್ಕೆ ಇಲ್ಲಿಂದಲೇ ಖಾತೆಯನ್ನ ಫೈನಲ್ ಮಾಡಿ ಅಂತ ಕಳಿಸೋ ಕಸರತ್ತು ಮಾಡ್ತಾ ಇರೋದ್ರಿಂದ ಪಟ್ಟಿ ಅಂತಿಮಗೊಳಿಸುವಂತಹ ಪ್ರಕ್ರಿಯೆ ಇದೊಂದು ರೀತಿ ಗಜಪ್ರಸವದಂತಾಗಿದೆ ಅನ್ನೋದು ದಿಲ್ಲಿ ಮೂಲಗಳ ಮಾಹಿತಿ. ನೋಡಿ, ಈ ದಿಲ್ಲಿ ಮೂಲಗಳ ಮಾಹಿತಿ ಪ್ರಕಾರ ಈ ಹೈಕಮಾಂಡ್ಗೆ ಕಗ್ಗಂಟಾಗಿರೋದು ಯಾರ್ಯಾರನ್ನ ಮಿನಿಸ್ಟರ್ ಮಾಡಬೇಕು ಅನ್ನೋದಷ್ಟೇ ಅಲ್ಲ, ಈ ಬಾರಿ ಖಾತೆ ಹಂಚಿಕೆ ದೊಡ್ಡ ಸವಾಲಾಗಿದೆ ನೋಡಿ. ಅದ್ಯಾಕಪ್ಪ ಅಂದ್ರೆ, ಇತ್ತ ಮೊದಲೇ ನನಗೆ ಕೊಟ್ಟಿರತಕ್ಕಂತಹ ಖಾತೆ ಸರಿ ಇಲ್ಲ ಅಂತ ಖ್ಯಾತೆ ತೆಗೆದು ಮುನಿಸಿಕೊಂಡಿದ್ದ ಮುನಿಯಪ್ಪನವರು ತನಗೆ ಸಮಾಜ ಕಲ್ಯಾಣ ಇಲಾಖೆ ಬೇಕು ಅಂತ ಬೆನ್ನು ಬಿದ್ದಿದ್ರು. ಈಗ ಸತೀಶ್ ಜಾರಕಿಹೊಳಿ ಅವರು ಒಂದು ಡಿಸಿಎಂ ಪಟ್ಟ ಕೊಡಿ, ಇಲ್ಲವೇ ಸಮಾಜ ಕಲ್ಯಾಣ ಇಲಾಖೆ ಜೊತೆಗೆ ಕ್ರೀಡಾ ಇಲಾಖೆ ಕೊಡಿ ಅಂತ ಪಟ್ಟನ್ನು ಹಾಕಿರೋದು ಹೈಕಮಾಂಡ್ ನಾಯಕರನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ ಅನ್ನೋದು ನಂಬರ್ 10 ರಾಜಾಜಿನಗರದ ಮೂಲಗಳ ಒಂದು ಮಾಹಿತಿ ನೋಡಿ. ಇನ್ನು ಇತ್ತ ರಾಮಲಿಂಗಾರೆಡ್ಡಿ ಅವರಿಗೆ ಈ ಹಿಂದೆ ಕೊಟ್ಟ ಮಾತಿನಂತೆ ಜಿಬಿಎ ಖಾತೆ ಕೊಟ್ಟಿಲ್ಲ. ಆಗಮನಿಸಿಕೊಂಡಿದ್ದ ಅವರು ಖಾತೆ ಜವಾಬ್ದಾರಿ ತೆಗೆದುಕೊಂಡು ನಿರ್ವಹಣೆಯನ್ನ ಮಾಡ್ತಿದ್ದಾರೆ. ಆದ್ರೆ ಈಗ ಈ ವಿಸ್ತರಣೆ ಟೈಮ್ ಅಲ್ಲಿ ಖಾತೆ ಅದಲು ಬದಲು ಮಾಡಿದ್ರೂ ಸಹ ಸೌಜನ್ಯಕ್ಕಾದ್ರೂ ಕೂಡ ರಾಮಲಿಂಗಾರೆಡ್ಡಿ ಅವರಿಗೆ ಯಾರೊಬ್ರು ಫೋನ್ ಕೂಡ ಮಾಡಿಲ್ಲ ನೋಡಿ. ಅವ್ರು ಫೋನ್ ಮಾಡಿಲ್ಲ ಅಂತ ತಲೆ ಕೆಡಿಸಿಕೊಳ್ಳದ ರೆಡ್ಡಿಗಾರು ಸದ್ಯ ಕಾವೇರಿ ಕಿರಿಕ ಕಡೆಗೆ ಗಮನವನ್ನ ಕೊಟ್ಟಿದ್ದಾರೆ ಎನ್ನುತ್ತಿವೆ ಜಲಸಂಪನ್ಮೂಲ ಸಚಿವರ ಆ ಆಪ್ತ ಮೂಲಗಳು. ಇನ್ನು ದಿಲ್ಲಿಯ ರಾಜಾಜಿ ಮಾರ್ಗದ ನಿವಾಸದ ಮೂಲಗಳು ಏನ್ ಹೇಳ್ತಾ ಗೊತ್ತಾ ನೋಡಿ, ಹೊಸ ಸಚಿವರ ಯಾದಿಯಲ್ಲಿ ಈ ಹಿಂದೆ ಹೈಕಮಾಂಡ್ ಮಾತು ಕೊಟ್ಟಂತೆ ಲಕ್ಷ್ಮಣ್ ಸವದಿ ಅವರಿಗೆ ಅವಕಾಶ ಸಿಗೋದು ಆಲ್ಮೋಸ್ಟ್ ಗ್ಯಾರಂಟಿ ಎಂಬ ಮಾಹಿತಿ ಇದೆ. ಜೊತೆಗೆ ಒಬ್ರಲ್ಲ 2 ಮಹಿಳೆಯರು ಈ ಬಾರಿ ಸಚಿವರಾಗೋ ಚಾನ್ಸ್ ಇದೆ ಅನ್ನುವಂತಹ ಮಾಹಿತಿ ಕೂಡ ಬಿಟ್ಟಿದೆ ನೋಡಿ. ಇನ್ನು ಸ್ಪೀಕರ್ ಸ್ಥಾನಕ್ಕೆ ಎಚ್.ಕೆ. ಪಾಟೀಲ್ ಮತ್ತು ಬಿ.ಆರ್. ಪಾಟೀಲ್ ಹೆಸರು ಬದಲು ಈಗ ಬಸವರಾಜ ರಾಯರೆಡ್ಡಿ ಅವರ ಹೆಸರು ಮುನ್ನೆಲೆಗೆ ಬಂದಿದೆಯಂತೆ. ಅದಕ್ಕಿಂತಲೂ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂತಂದ್ರೆ, ಶಶಿಕಾಂತ್ ಸೆಂಥಿಲ್ ಹಾಗೂ ಸುನೀಲ್ ಕುನುಗೋಲು ಕೊಟ್ಟಂತಹ ರಿಪೋರ್ಟ್ ಈ ಬಾರಿ ಮಂತ್ರಿ ಆಯ್ಕೆ ಮೇಲೆ ಸಾಕಷ್ಟು ಪ್ರಭಾವ ಬೀರಿರೋದು ದಿಲ್ಲಿ ಮೂಲಗಳಿಂದಲೇ ನಮ್ಮ ಒಳನೋಟಕ್ಕೆ ಕಂಡು ಬಂದಿರತಕ್ಕಂತಹ ಮಾಹಿತಿ ನೋಡಿ. ನೋಡಿ, ಹಾಗಿದ್ರೆ ಸದ್ಯಕ್ಕೆ ಈ ರೀತಿಯ ಪರಿಸ್ಥಿತಿ ಇದೆ. ಗೊತ್ತಿಲ್ಲ ಟೈಟಲ್ ಎಲ್ರಿಗೂ ಅನ್ವಯಿಸುತ್ತೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒಬ್ಬ ಸಚಿವರಿಗೆ ಈ ಹಿಂದೆ ಗೊತ್ತಿಲ್ಲ ಅಂತಿದ್ರಲ್ಲ, ಸಂಪುಟ ವಿಸ್ತರಣೆ ವಿಷಯದಲ್ಲಿಯೂ ಕೂಡ ಈ ಗೊತ್ತಿಲ್ಲ ಅನ್ನುವಂಥದ್ದು ಎಲ್ಲರಿಗೂ ಅನ್ವಯಿಸ್ತಾ ಇದೆ ಅನ್ನೋದಕ್ಕೆ ಏನು ಕಾರಣ ಅಂತಂದ್ರೆ, ಯಾರನ್ನು ಕೇಳಿದ್ರು ಕೂಡ ಗೊತ್ತಿಲ್ಲ. ಯಾವಾಗ ಸಂಪುಟ ವಿಸ್ತರಣೆ ಆಗುತ್ತೆ ಗೊತ್ತಿಲ್ಲ, ಯಾರು ಮಂತ್ರಿಗಳಾಗ್ತಾರೆ ಗೊತ್ತಿಲ್ಲ, ಲಿಸ್ಟ್ ಯಾವ್ದು ಫೈನಲ್ ಆಗಿದೆ ಗೊತ್ತಿಲ್ಲ. ಹಿಂಗೆ ಎಲ್ಲದಕ್ಕೂ ಗೊತ್ತಿಲ್ಲನೇ. ಯಾರು ಮಂತ್ರಿ ಆಗ್ತಾರೆ ಅಂತ ರಾಜ್ಯದ ಪ್ರಮುಖ ನಾಯಕರಿಗೆ ಗೊತ್ತಿಲ್ಲ. ಸಂಪುಟ ವಿಸ್ತರಣೆಯ ಪರಮಾಧಿಕಾರ ಹೊಂದಿರುವಂಥ CMಗೂ ಗೊತ್ತಿಲ್ಲ. ಪಟ್ಟಿ ಕೊಟ್ಟ 3 ರಾಜ್ಯ ನಾಯಕರಿಗೂ ಯಾರಾಗ್ತಾರೆ ಅಂತ ಗೊತ್ತಿಲ್ಲ. ಇದಕ್ಕಿಂತ ಇನ್ನೇನು ಹೇಳ್ಬೇಕು ಹೇಳಿ? ಮಾತು ಕೊಟ್ಟವ್ರಿಗೂ ಮಾತು ಪಡೆದವ್ರಿಗೂ ಮಂತ್ರಿ ಯಾರಾಗ್ತಾರೆ ಅನ್ನೋಂಥ ಭವಿಷ್ಯ ಗೊತ್ತಿಲ್ಲ. ಒಟ್ಟಿನಲ್ಲಿ ಮಂತ್ರಿ ಆಗೋ ಅಂತಿಮ ಪಟ್ಟಿಯ ವಿಷಯ ಗೋವಿಂದನೇ ಬಲ್ಲ. ಬಹುಶಃ ಅವ್ರಿಗೂ ಗೊತ್ತಿಲ್ವೋ ಏನೋ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಈಗ ಅವರ ಪರಮ ಮಿತ್ರ ಹನುಮಂತ ನಮ್ಮ ಜೊತೆ ಕೂತಿದ್ದಾರೆ.
ಸಹವಾಸ ದೋಷ ಏನು ಅಂತಂದ್ರೆ, ಈಗ ಗೊತ್ತಿಲ್ಲ 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 ಅನ್ನೋಂಥ ವಿಚಾರ ವರದಿಯಲ್ಲೂ ಹೇಳಿದ ನಂತರ ನಾವೀಗ ಹನುಮಂತ್ ಅವ್ರನ್ನು ಏನಾದರೂ ಪ್ರಶ್ನೆ ಮಾಡಿದೆ ಅಂತಂದ್ರೆ ಗೊತ್ತಿಲ್ಲ ಪಾಟೀಲ್ರೆ ಅಂತ ಅವರು ಹೇಳ್ಬಿಡ್ತಾರೆ. ಸೊ ಗೊತ್ತಿಲ್ಲದ ವಿಚಾರವನ್ನ ಗೊತ್ತಿಲ್ಲ ಅಂತ ಅವ್ರ ಕಡೆಯಿಂದ ಕೇಳಿ ಗೊತ್ತು ಮಾಡೋಕ್ಕಿಂತ ಗೊತ್ತಿಲ್ಲ ಅನ್ನೋದನ್ನ ಗೊತ್ತಿಲ್ಲ ಅಂತ ನಾವು ತಿಳ್ಕೊಂಡು ಮುಂದೆ ಹೋಗೋಣ. ಕನ್ಫ್ಯೂಸ್ ಆಯ್ತಲ್ಲ ಅನ್ನೋದವ್ರೆ? ಮೂರನೇ ಸ್ಟೋರಿ ಹೋಗ್ತೀನಿ. ನೆಕ್ಸ್ಟ್ ಅದನ್ನ ಏನಂತ ಹೇಳ್ತೀನಿ ನಾನು. ಗೊತ್ತಿಲ್ಲ ಅನ್ನೋಂಥ ಮಾತು ಯಾಕೆ ಬಂತು, ಗೊತ್ತಿಲ್ಲ ಅನ್ನೋಂಥದ್ದು ಈ ಸುದ್ದಿ ಯಾಕೆ ಬಂತು, ಮತ್ತೆ ಗೊತ್ತಿಲ್ಲ ಅನ್ನೋಂಥವ್ರು ಯಾರು ಹೇಳ್ತಾ ಇದಾರೆ ಅನ್ನೋದು ಗೊತ್ತು. ಇಲ್ಲ ಗೊತ್ತಿಲ್ಲ. ಯಾಕೆ ಗೊತ್ತು ಅಂತಂದು ಹೇಳಿದ್ರೆ ಗೋವಿಂದಣ್ಣನ್ ಗೊತ್ತು. ಆದ್ರೆ ನಿಮ್ ಮುಂದೆ ಏನ್ ಹೇಳಿಲ್ಲ, ಅವರು ನನ್ ಕಿವಿಲಿ ಓದಿದ್ದಾನೆ. ಗೋವಿಂದಣ್ಣನ್ಗೆ ಹೆಂಗ್ ಗೊತ್ತು? ಗೋವಿಂದಣ್ಣನ್ಗೆ ಹೆಂಗ್ ಗೊತ್ತು ಅಂತಂದು ಹೇಳಿದ್ರೆ, ಇವ್ರು ಯಾರಿಗೂ ಗೊತ್ತಿಲ್ಲ ಅನ್ನೋದು ಗೋವಿಂದಣ್ಣನ್ಗೆ ಹೆಂಗ್ ಗೊತ್ತು ಅಂತಂದು ಹೇಳಿದ್ರೆ, ಇವತ್ತು ಮುಖ್ಯಮಂತ್ರಿಗಳು ಗೃಹ ಕಚೇರಿ ಕೃಷ್ಣಾದಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ರು. ಆ ಆಲ್ ಪಾರ್ಟಿ ಮೀಟಿಂಗ್ ಒಳಗಡೆಗೆ ಹೋಗುವಾಗ ಮಾಧ್ಯಮದ ಮಿತ್ರಗಳನ್ನೆಲ್ಲರನ್ನೂ ಕೂಡ ಬಿಟ್ಟಿದ್ರು. ಆ ಮೀಟಿಂಗ್ಗೆ ಬೇರೆ ಪಕ್ಷದವರು ಬಂದಿದ್ರು. ಸೇಮ್ ಟೈಮ್ ಯಾರೆಲ್ಲ ಮಿನಿಸ್ಟರ್ ಆಗಬೇಕು ಅನ್ನೋಂಥ ಕಾತುರದಲ್ಲಿ ಇದ್ರಲ್ಲ, ಆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ಬಂದಿದ್ರು ಒಳಗೆ. ಆ ಗ್ಯಾಪಲ್ಲಿ ನಮ್ಮ ಗೋವಿಂದಣ್ಣ ಬೇಗ ಬಂದ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಒಳಗಡೆ ಬಂದು ಯಾರ್ಯಾರು ಏನೇನು ಮಾತಾಡ್ತಾ ಇದ್ದಾರೆ ಅನ್ನೋದನ್ನೆಲ್ಲ ಕೇಳಿಸ್ಕೊಂಡಿದ್ದಾರೆ. ಈ ಪಟ್ಟಿ ಏನಿದೆ ಯಾವಾಗ ಬೇಕಾದರೂ ಬರ್ಬೋದು. ನಾಳೆ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮ ನಡೆಸ್ಬೋದು ಅನ್ನೋಂಥ ಒಂದಷ್ಟು ಮಾಹಿತಿಗಳು ಗೋವಿಂದಣ್ಣನ ಕಿವಿಗೆ ಬಿದ್ದಿದೆ. ಆದರೆ ಯಾರು ಮಿನಿಸ್ಟರ್ ಆಗ್ತಾರೆ ಅನ್ನೋಂಥ ಪಕ್ಕಾ ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ. ಈ ಮಾಹಿತಿ ರಾಜ್ಯದ ನಾಯಕರು ಗೊತ್ತಿಲ್ಲ ಅನ್ನೋಂಥದ್ದು ನಮ್ಮ ಗೋವಿಂದಣ್ಣನ ಗೊತ್ತು. ಓಕೆ ಹನುಮಂತ, ಬರ್ತೀನಿ. ಎತ್ತು ಸ್ವಿಮ್ಮಿಂಗ್ ಪೂಲ್ಗೆ ಹೇಳಿದ್ರೆ ಕೋಣ ಆಫ್ ರೋಡ್ಗೆ ಎಳೀತು ಅನ್ನೋ ಹಂಗಾಗಿದೆ ಈ JDS ಹಾಗೂ BJP ನಾಯಕರ ಅಲ್ಗಾರಿದಮ್. ಹಿಂಗಾದ್ರೂ BJP ಹಾಗೂ JDS ನಾಯಕರ ವೈಬ್ ಸೆಟ್ ಮಾಡಬೇಕು ಅಂತ ಹೈಕಮಾಂಡ್ನ ಅಡ್ಮಿನ್ಗಳು ಎಷ್ಟೇ ರೂಟ್ ಮಾಡಿದ್ರು ಕೂಡ ವೈಬ್ ಸೆಟ್ ಆಗ್ತಾ ಇಲ್ವಂತೆ. ಲೋಕಲಲ್ಲಿ ನೆಟ್ವರ್ಕೇ ಕನೆಕ್ಟ್ ಆಗದೆ ಇರೋದು ನಮ್ಮ ಗೋವಿಂದಣ್ಣನ ಕಿವಿಗೆ ಜೆನ್ಸಿ ಮೂಲಗಳು ಹಿಂಗೆಲ್ಲ ಹಾಕಿವೆ. ಅದನ್ನು ಗೋವಿಂದಣ್ಣ ಅವರದೇ ಶೈಲಿಯಲ್ಲಿ ಹೇಳಿದ್ದು ಒಳನೋಟ ಕಂಡಿದೆ. ಹೆಂಗೆ ನೋಡ್ಕೊಂಬನ್ನಿ. ಎತ್ತು ಏರಿಗೆ ಕ್ವಾಣ ನೀರಿಗೆ ಅಂತಾರಲ್ಲ, ಇದೇ ನೋಡು. ಏನೋ ನೋಡ್ಕೊಂಡು ಹೋದ್ಕೊಂಡು ಜೋಡತ್ನಂಗೆ ಹೋಗರಪ್ಪ ಅಂತ ದಿಲ್ಲಿಯವರು ಎಷ್ಟೇ ಹೇಳಿದ್ರು ಇಲ್ಲಿಯವರು ಕೇಳಬೇಕಲ್ವೇ? ಹಿಂಗಾದ್ರೆ ಕತೆ ಅಷ್ಟೇಯ ಅಂತ ಹಳೆ ಗಾದೆ ಹೇಳ್ತಾ ಹೊಸ ಕತೆ ಶುರು ಮಾಡಿದ್ರು ನಮ್ಮ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಮತ್ತೇನೋ ಗಾದೆ ಶುರು ಮಾಡಿದ್ರಲ್ಲ, ಅದು ಯಾವ ಕೋಣ ಯಾವ ಎತ್ತು ಜೋಡತ್ನಂಗಿರೋ ಹೇಳಿದ್ಯಾರು, ಯಾರು ಹೇಳಿದ್ರು ಸ್ವಲ್ಪ ಬುಡ್ಸಿ ಹೇಳೋಣ ಅಂತ ಕೇಳಿದಾಗ ಆಗ ಬಾಯ್ ಬಿಟ್ರು ನೋಡಿ BJP JDS ಬ್ರೇಕಪ್ ಕತೆಯ. ಹಂಗೆ ನಮ್ಮ ಗೋವಿಂದಣ್ಣ BJP ಕಚೇರಿ ಕಡೆ ಹೋಗಿದ್ರು ಏನೋ. BJP ಮೂಲಗಳ ಪ್ರಕಾರ ಕಳೆದ ತಿಂಗಳು ನಡೆದ BJP ಕೋರ್ ಕಮಿಟಿ ಸಭೆಯಲ್ಲಿ BJP ಸಹ ಪ್ರಭಾರಿ ಸುಧಾಕರ್ ರೆಡ್ಡಿ ಅವರು ಹೈಕಮಾಂಡ್ ಸಂದೇಶವನ್ನ ರಾಜ್ಯ ನಾಯಕರಿಗೆ ತಲುಪಿಸಿದ್ರು. ಅದೇನಪ್ಪ ಅಂದ್ರೆ, ರಾಜ್ಯದಲ್ಲಿ BJP ನಾಯಕರು JDS ನಾಯಕರ ಜೊತೆ ಸಮನ್ವಯದಿಂದ ಹೋಗಬೇಕು, ಪ್ರಮುಖ ಹೋರಾಟಗಳನ್ನು ಒಗ್ಗೂಡಿ ಮಾಡುವ ಮೂಲಕ ರಾಜ್ಯ ಸರ್ಕಾರವನ್ನ ಕಟ್ಟಾಕಬೇಕು ಅಂತ ಸಭೆಯಲ್ಲೇ ಹೇಳಿದ್ರು ಅನ್ನೋದು ಕೋರ್ ಕಮಿಟಿಯ ಗುಸುಗುಸು ಮೂಲಗಳ ಮಾಹಿತಿ. ಆದರೆ ಅದೇ ಮೂಲಗಳು ಕನ್ಫರ್ಮ್ ಮಾಡಿದ ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ, ಅದೇ ಸಭೆಯಿಂದಲೇ ಕುಮಾರಸ್ವಾಮಿ ಅವರಿಗೆ ಫೋನ್ ಮಾಡಿದಂಥ ಸುಧಾಕರ್ ರೆಡ್ಡಿ ಅವರು ರಾಜ್ಯ BJP ನಾಯಕರು ತಮ್ಮನ್ನ ಭೇಟಿ ಮಾಡ್ತಾರೆ, ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ನಡೆಸಬೇಕಾದ್ರೆ BJP JDSನವರು ಒಗ್ಗೂಡಿ ಹೋರಾಡೋಣ, ಅದನ್ನ SIR ಮೂಲಕವೇ ಆರಂಭಿಸೋಣ ಅಂತ ಹೇಳ್ಬಿಟ್ರು. ಅದಕ್ಕೆ JDS ನಾಯಕ ಕುಮಾರಸ್ವಾಮಿ ಅವರು ಒಪ್ಪಿ ಮರುದಿನವೇ ಚುನಾವಣಾ ಆಯೋಗಕ್ಕೆ BJP ನಾಯಕರ ಜೊತೆ ಹೋಗಿ ದೂರು ನೀಡಿದ್ರು. ಅದಾದ್ಮೇಲೆ ವಿಜಯೇಂದ್ರ ಒಮ್ಮೆ ಕುಮಾರಸ್ವಾಮಿ ಅವರನ್ನ ಭೇಟಿಯೂ ಮಾಡಿದ್ರು. ಈ ವೇಳೆ ಇಬ್ರು ಸಮನ್ವಯದಿಂದ ಮುಂದುವರಿಯುವ ಮಾತನಾಡಿದ್ರು ಅಂತ ಶಿವಾನಂದ ಸರ್ಕಲ್ನಲ್ಲಿನ ಪ್ಲಾಟ್ಗಳ ಮೂಲಗಳು ಖಚಿತಪಡಿಸಿದ್ವು. ಹಂಗೆ ನಮ್ಮ ಗುಸುಗುಸು ಗೋವಿಂದಣ್ಣ JDS ಕಚೇರಿ ಕಡೆಗೂ ಒಂದು ಕಾಲಕ್ಕೆ ಬರುಮ ಅಂತ ಹೋಗಿದ್ರೇನೋ. ಆದರೆ ಎಡವಟ್ಟಾಗಿದ್ದು ಎಲ್ಲಿ ಅಂತ ಕೇಳಿದಾಗ ಬಂತು ನೋಡಿ ಅಸಲಿ ಕತೆ. JDS ಮೂಲಗಳು ಹೇಳ್ತಿರೋದು ಏನಪ್ಪಾ ಅಂದ್ರೆ, ಕಳೆದ ತಿಂಗಳು ಬಿಡದಿ ಟೌನ್ಶಿಪ್ ಯೋಜನೆಯ ಭೂಸ್ವಾಧೀನ ವಿರೋಧಿಸಿ ಪ್ರತಿಭಟನೆ ನಡೆಸಿದ ವೇಳೆ ರಾಜ್ಯ BJP ಪಾದಯಾತ್ರೆ ಘೋಷಣೆ ಮಾಡಿದ್ರು. ಇದು JDS ನಾಯಕರ ಕಣ್ಣನ್ನ ಕೆಂಪಾಗಿಸಿತ್ತು. ಬಿಡದಿ ಹೋರಾಟವನ್ನ ನಾವು ಲೀಡಾಗಿ ತಗೊಂಡಿರುವಾಗ ನಮ್ಮನ್ನು ಕೇಳದೆ ಪಾದಯಾತ್ರೆ ಅನೌನ್ಸ್ ಮಾಡಿದ್ರಲ್ಲ ಅನ್ನೋದು JDS ನಾಯಕರು ಕೆಂಪಾಗಲು ಕಾರಣ. ಅದರಲ್ಲೂ BJP ಹೈಕಮಾಂಡ್ ನಾಯಕರೇ ಬಂದು ಹೇಳಿದ್ರು ಕೇಳದೆ. ಇಲ್ಲಿ ರಾಜ್ಯ ನಾಯಕರು ಅವ್ರ ಪಾಡಿಗೆ ಅವ್ರ ಪಾದಯಾತ್ರೆ ಘೋಷಣೆ ಮಾಡಿದ್ರಲ್ಲ ಅನ್ನೋದು JDS ನಾಯಕರ ಅಸಮಾಧಾನಕ್ಕೆ ಕಾರಣ ಆಗೋಯ್ತು. ಆಗಲೇ ಈ ಪಾದಯಾತ್ರೆ ದಿನಾಂಕ ಘೋಷಣೆಯ ಪ್ಲಾನೂ ರೆಡಿ ಆಯಿತು ಅನ್ನೋದು JPA ಭವನದ ಮೂಲಗಳ ಮಾಹಿತಿಯಂತೆ.
ಅಯ್ಯೋ ದೇವ್ರೆ, ಒಂದ್ ಕಡೆ ಚೆನ್ನಮ್ಮ ಹೋಗಿದ್ರು ಬೇಜಾರಿನಲ್ಲಿದ್ದಂಥ ನಮ್ಮ JDS ಪಕ್ಷ ಈಗ ಚೆನ್ನಮ್ಮನವರ ಉತ್ತರ ಕ್ರಿಯೆಗಳನ್ನೆಲ್ಲ ಮುಗಿಸ್ಬಂದ ನಂತರ JDS ನಾಯಕರು ಮತ್ತೆ ಆಕ್ಟಿವ್ ಆಗಿದಾರಂತೆ. ಅದಕ್ಕೆ ಸರಿಯಾಗಿ ಇವತ್ತು ಬೆಳಬೆಳಗ್ಗೆ ನಿಖಿಲ್ ಕುಮಾರಸ್ವಾಮಿ ಒಂದು ಟ್ವೀಟ್ ಮಾಡವ್ರೆ. ಅದರಲ್ಲಿ ಏನಿದೆ ಅಂದ್ರೆ, ಇದೇ 9ನೇ ತಾರೀಕಿನಿಂದ 11ನೇ ತಾರೀಕಿನವರೆಗೂ ಬೈರಮಂಗಲ ವೃತ್ತದಿಂದ ಫ್ರೀಡಂ ಪಾರ್ಕ್ ವರೆಗೆ ಪಾದಯಾತ್ರೆ ಅಂತ ಘೋಷಣೆ ಮಾಡೇ ಬಿಟ್ಟವ್ರೆ. ಈ ಪಾದಯಾತ್ರೆ ನಂತರ 13ರಿಂದ ಅಧಿವೇಶನ ಆರಂಭ ಆಗುತ್ತೆ. ಅದರ ಮರುದಿನ ವಿಧಾನಸೌಧ ಚಲೋ ನಡೆಸೋಕ್ಕೂ ಪ್ಲಾನ್ ರೆಡಿ ಆಗಿದೆ. ಇದೆಲ್ಲ ಸರಿಯಾಗಿದೆ, ಆದರೆ ಸಮನ್ವಯ ಎಲ್ಲಿದೆ ಅನ್ನೋದು ಬಿಜೆಪಿ JDS ನಡುವೆ ಸಮನ್ವಯ ಮೂಡಿಸಲು ಯತ್ನಿಸುತ್ತಿರೋ ಮೂಲಗಳ ಮಾಹಿತಿ. ಎಲ್ಲಿ ಸಮಸ್ಯೆ ಆಗ್ತಿದೆ ಅಂದ್ರೆ, ಬಿಜೆಪಿ ಹಾಗೂ JDS ನಾಯಕರ ನಡುವಿನ ಪ್ರತಿಷ್ಠೆ ಹಾಗೂ ಕಮ್ಯುನಿಕೇಷನ್ ಗ್ಯಾಪ್ ಅಲ್ಲಿ ಸಮಸ್ಯೆ ಇದೆ ಅನ್ನೋದು ಅದೇ ಮೂಲಗಳ ಮಾಹಿತಿ ಕಂಡ್ರಪ್ಪ. ಇದಕ್ಕೆ ಪರಿಹಾರ ಏನಪ್ಪಾ ಅಂದ್ರೆ, ಸದ್ಯಕ್ಕೆ ಇದೆಲ್ಲ ನೋಡೋ ಪ್ರಕಾರ ಸಮನ್ವಯ ಸಮಿತಿ ರಚನೆಯೊಂದೇ ಅನ್ನೋ ಮಾತು ಅದೇ ಮೂಲಗಳ ಅದೇ ಕಣ್ಣಿಂದ ನಮ್ಮ ಒಳನೋಟಕ್ಕೆ ಕಂಡೈತೆ ನೋಡ್ರಿ. ಇಲ್ಲಿಗೆ ಸಮನ್ವಯತೆಯ ಕೊರತೆ ಇದೆ ಅನ್ನೋದು ಬಹಳ ಸ್ಪಷ್ಟ ಆಗುತ್ತೆ. ಬಿಜೆಪಿ JDSನವರು ಸ್ವಲ್ಪ ಸಮನ್ವಯ ಸಾಧಿಸ್ಕೊಳ್ಳಿ ಹನುಮಂತ. ಅವಾಗಲೇ ಮಾತಾಡೋಣ ಇದ್ರ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ, ಏನಂತೀರಿ? ಖಂಡಿತ ಅದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಈಗ ನಮ್ಮ ಗೋವಿಂದಣ್ಣ ಈ ಬಿಜೆಪಿ JDS ಪಾರ್ಟಿಗೆ ಹೋದ ನಂತರದಲ್ಲಿ ವಿಧಾನಸೌಧಕ್ಕೆ ಹೋಗಿದ್ರು. ವಿಧಾನಸೌಧದಲ್ಲಿ ಸರ್ಕಾರದವ್ರು ಬಹಳ ಕಾನ್ಫಿಡೆನ್ಸ್ ಅಲ್ಲಿ ಇದಾರಂತೆ. ಗೋವಿಂದಣ್ಣ ಅಲ್ಲ, ಯಾಕಂತಂದು ಹೇಳಿದ್ರೆ ಇವರಿಬ್ರು ಬಿಜೆಪಿ JDSನವರು ಸಮನ್ವಯ ಮೂಡಲ್ಲ ಇವ್ರಿಗೆ. ಸೊ ಹಂಗಾಗಿ ಮುಂದಿನ ಎಲೆಕ್ಷನ್ ನಾವು ಗೆದ್ಕೊಂಡ್ಬಿಡ್ತೀವಿ, ಹಂಗಾಗಿ ವಿರೋಧ ಪಕ್ಷಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋಂಥ ಟೀಕೆಯನ್ನು ನಾವು ಮಾಡ್ತಾ ಇರೋದು ಅಂತ ಸರ್ಕಾರದವ್ರು ಮಾಡ್ತಾ ಇರೋದು ಅಂತಂದು ಗೋವಿಂದಣ್ಣನ ಕಿವಿಗೆ ಬಿದ್ದಿದೆ. ಸೊ ಈ ಸಮನ್ವಯ ಸಮಿತಿ ಆಗ್ಬೇಕಂತಂದ್ರೆ ಮತ್ತೆ ಡೆಲ್ಲಿ ನಾಯಕರು ಬಂದು ಇಬ್ಬರನ್ನು ಕೂರಿಸ್ಬಿಟ್ಟು ಸಮನ್ವಯ ಆಗ್ರಪ್ಪ, ಮುಂದೆ ಎಲೆಕ್ಷನ್ಗೆ ಹೋಗ್ರಿ ಅಂತ ಹೇಳ್ಬೇಕನೋ ಅಂತ ಪರಿಸ್ಥಿತಿ ಬರುತ್ತೆ. ಈಗ ಗೋವಿಂದಣ್ಣನ ಕಿವಿಗೆ ಬಿದ್ದಿದ್ದು ಅಂತದೊಂದು ಅಂಶ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಹನುಮಂತ. ಇದಾಗಿತ್ತು ಇವತ್ತಿನ ಒಳನೋಟ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ನಮಸ್ಕಾರ.